ನೋಡಿ, ಉಡುಪಿಯಲ್ಲಿ ಸರ್ಕಾರಿ ಬಸ್ಗಳಿಗಿಂತ ಹೆಚ್ಚಾಗಿ ಖಾಸಗಿ ಬಸ್ ಸಂಚರಿಸುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಖಾಸಗಿ ಬಸ್ಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಬಸ್ ಒಂದು ಅಂತ ಕಂಪನಿ ಯಾವುದು ಅಂತ ಕೇಳಿದ್ರೆ ಎಕೆಎಂಎಸ್. ಈ ಎಕೆಎಂಎಸ್ ಬಸ್ನ ಮಾಲೀಕನಾಗಿರ್ತಕ್ಕಂಥ ಸೈಫುದ್ದೀನ್ ಮೇಲೆ ಭೀಕರವಾಗಿ ಕೊಲೆ ಮಾಡಲಾಗಿದೆ ಆತನನ್ನ. ಸೈಫುದ್ದೀನ್ ಏನು ಕೂಡ ಪಾಪದವನಲ್ಲ, ಆತನ ಮೇಲೆ ಕೂಡ 18ಕ್ಕೂ ಹೆಚ್ಚು ಕೇಸ್ಗಳಿವೆ. ಹಾಡ ಹಗಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಸೈಫುದ್ದೀನ್ ಅವರನ್ನ. ಎಕೆಎಂಎಸ್ ಖಾಸಗಿ ಬಸ್ ಸಂಸ್ಥೆ ಉದ್ಯೋಗಿಗಳಿಂದಲೇ ಹತ್ಯೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಣಿಪಾಲ ಸಮೀಪದ ಅತ್ರಾಡಿಯ ನಿವಾಸಿ ಆಗಿದ್ದರು ಸೈಫುದ್ದೀನ್. ಕೊಡವೂರಿನ ಮನೆಯಲ್ಲಿದ್ದಾಗ ದುಷ್ಕರ್ಮಿಗಳಿಂದ ಕೊಲೆ ಮಾಡಲಾಗಿದೆ. ಹೊಸದಾಗಿ ಮನೆ ಕಟ್ಟಿದ್ರು ಅವರು ಇತ್ತೀಚೆಗೆ. 3 ದುಷ್ಕರ್ಮಿಗಳು ಕೃತ್ಯ ಎಸಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಚಾಕು ಮತ್ತು ತಲ್ವಾರ್ನಿಂದ ಮನೆ ಒಳಗಡೆ ನುಗ್ಗಿ ಹಾಡು ಹಗಲಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸೈಫುದ್ದೀನ್ ಮೇಲೆ ಈಗಾಗಲೇ 18 ಕೇಸ್ಗಳಿವೆ. ಉಡುಪಿಯನ್ನ ಇವತ್ತು ಬೆಳಿಗ್ಗೆ ಇಡೀ ಉಡುಪಿಯನ್ನ ಬೆಚ್ಚಿ ಬೀಳಿಸಿದಂತಹ ಸುದ್ದಿ ಇದು. ಎಕೆಎಂಎಸ್ ಬಸ್ ಮಾಲೀಕ ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾತ ಈತ ಸೈಫುದ್ದೀನ್ ಅಂತ ಹೇಳಿದ್ರೆ. ಅಣ್ಣ ತಮ್ಮರ ನಡುವೆ ಬಸ್ ವ್ಯವಹಾರಗಳಲ್ಲಿ ಸ್ವಲ್ಪ ವೈಮನಸ್ತಾಪಗಳು ಕೂಡ ಇತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರ ಜೊತೆಯಲ್ಲಿಯೇ ಅವರ ಸಿಬ್ಬಂದಿಗಳಿಂದಲೇ ಕೊಲೆ ಮಾಡಲಾಗಿದೆ ಅನ್ನುವಂಥ ಗುಮಾನಿಗಳು ವ್ಯಕ್ತವಾಗ್ತಾ ಇದೆ. ಸ್ವತಃ ಅವರ ಕಾರ್ ಡ್ರೈವರ್ ಮತ್ತು ಬಸ್ ಕಂಡಕ್ಟರ್, ಕೆಲವು ಡ್ರೈವರ್ಗಳು ಬಂದಿದ್ರು, 2 ಕಾರಲ್ಲಿ ಕೂತ್ಕೊಂಡಿದ್ರು, 3 ಜನ ಒಳಗಡೆ ಹೋಗಿದ್ರು. ಇಂಥ ಅನೇಕ ಗುಮಾನಿಗಳು ಹುಟ್ಕೊಂಡಿದೆ. ಸೊ ಇನ್ನು ಪೊಲೀಸ್ ತನಿಖೆಯಿಂದಷ್ಟೇ ಯಾರು ಕೊಲೆ ಮಾಡಿದ್ದು, ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದು ಅನ್ನುವಂಥ ಅಪ್ಡೇಟ್ಗಳು ಲಭ್ಯವಾಗಬೇಕಾಗಿದೆ.